ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಎದ್ರ ಬಗ್ಗೆ ಅಂತಂದ್ರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ದತ್ತಾಂಶ ಅಥವಾ SSP ಸ್ಕಾಲರ್ಶಿಪ್ ಬಗ್ಗೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ಒಂದು SSP ಕಡೆಯಿಂದ ಒಂದು ವೆರಿ ವೆರಿ ಗುಡ್ ನ್ಯೂಸ್ ಬಂದಿದೆ, ಅಥವಾ ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಸೊ ಅಪ್ಡೇಟ್ ಅಥವಾ ಗುಡ್ ನ್ಯೂಸ್ ಅದು ಇವತ್ತು ತಾನೇ ಬಂದಿದೆ. ಸೊ ಅದೇನು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಅದಕ್ಕೂ ಮೊದಲು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ, ಆ ವಿಷಯ ಏನು ಅಥವಾ ಆ ಗುಡ್ ಅಪ್ಡೇಟ್ ಏನು ಅಥವಾ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ 2022 ಮತ್ತೆ 2023 ಸ್ಕಾಲರ್ಶಿಪ್ ಬರುತ್ತಾ, ಸೊ 2023 ಮತ್ತೆ 2024 ಸ್ಕಾಲರ್ಶಿಪ್ ಬರುತ್ತಾ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇತ್ತು. ಎಷ್ಟೊಂದು ಜನಕ್ಕೆ ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಬಂದಿಲ್ಲ. ಎಷ್ಟೊಂದು ಜನಕ್ಕೆ ಪುಷ್ ಟು DBT ಆಗಿತ್ತು, ಅಮೌಂಟ್ ಕೂಡ ಬಂದಿರಲಿಲ್ಲ. ಸೊ ಇನ್ನು ಎಷ್ಟೊಂದು ಜನಕ್ಕೆ ಥರ್ಡ್ ಲೆವೆಲ್ ಅಲ್ಲಿ ಬಾಕಿ ಇತ್ತು, DDO ಅಪ್ರೂವಲ್ ಪೆಂಡಿಂಗ್ ಇತ್ತು, ಪುಷ್ ಟು DBT ಕೂಡ ಆಗಿದ್ರು ಕೂಡ. ಸೊ ಮತ್ತೆ ಎಷ್ಟೊಂದು ಜನಕ್ಕೆ ಒಂದೊಂದು ಸ್ಕಾಲರ್ಶಿಪ್ ಫೀಸ್ ಕನ್ಸೆಷನ್ ಬಂದಿತ್ತು, ಮತ್ತೆ ಇನ್ನೊಂದು ಸ್ಕಾಲರ್ಶಿಪ್ ಬಂದಿರಲಿಲ್ಲ. ಅದು 3,000 ಬಂದಿದ್ರೆ 10,000 14,000 ಇದು ಬಂದಿರಲಿಲ್ಲ. ಸೊ ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಿಮಗೆ ಒಂದು ಗುಡ್ ನ್ಯೂಸ್ ಏನು ಅಂತ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಇಲ್ಲಿ 2023 ನಾನು ಅವತ್ತು ತಾನೇ ನಿಮಗೆ ತೋರಿಸ್ದಂಗೆ ಹಳೆ ವಿಡಿಯೋದಲ್ಲಿ 2023 2024 ಇದು ನೋಡಿ. ಈ ಸ್ಟೂಡೆಂಟ್ ಬಂದು ಮಾಮೂಲಿ ಫಾರ್ಮಸಿ ಓದ್ತಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಸೇರಿದ್ದಾರೆ. ಸೊ ನೋಡಿ, ಇವ್ರದ್ದು ಫಸ್ಟ್ ಲೆವೆಲ್ ಅಪ್ಲಿಕೇಶನ್ ವೆರಿಫಿಕೇಶನ್ ಎಸ್ ಆಗಿದೆ, ಎಲಿಜಿಬಲ್ ಇದೆ. ಸೊ ಸೆಕೆಂಡ್ ಲೆವೆಲ್ ಕೂಡ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಫೀಸ್ ರಿಇಂಬರ್ಸ್ಮೆಂಟ್ ಎಸ್ ಆಗಿದೆ. ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, 16,250 ರೂಪಾಯಿ. ಸೊ ಥರ್ಡ್ ಲೆವೆಲ್ ನೋಡಿ, ಅಕಾಡೆಮಿಕ್ ಅಲವೆನ್ಸ್ ನೋಡಿ, ಇದಾಗಿಲ್ಲ. ಮತ್ತೆ ಫೀಸ್ ಅಮೌಂಟ್ ಪುಷ್ ಟು DBT ಎಸ್ ಆಗಿದೆ ನೋಡಿ, ಇದು ಎಸ್ ಆಗಿದೆ, 16,250 ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗಿದೆ. ಸೊ ನೋಡಿ, ನಿಮ್ಗೆಲ್ರಿಗೂ ಡೌಟ್ ಇತ್ತು ಪೇಮೆಂಟ್ ಸ್ಟೇಟಸ್ ಇನ್ DBT ನೋಡಿ, ಇದು ಫೋರ್ತ್ ಲೆವೆಲ್, ಇದು ಬಹಳ ಇಂಪಾರ್ಟೆಂಟ್ ಇತ್ತು. ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಇನ್ನು ನೋ ಇದೆ. ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅವೈಟೆಡ್ ಇದೆ, ಅಮೌಂಟ್ ತೋರಿಸ್ತಿದೆ. ಸೊ SSP ಕಡೆಯಿಂದ ಗುಡ್ ನ್ಯೂಸ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸ್ಟೂಡೆಂಟಿಗೆ ಅಲ್ಲ, ಎಲ್ಲಾ ಸ್ಟೂಡೆಂಟಿಗೆ ಇನ್ನು ಇಲ್ಲಿ SSP ಪೋರ್ಟಲ್ ಅಪ್ಡೇಟ್ ಆಗಿಲ್ಲ. ಏನು ಅಂದ್ರೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT. ಬಟ್ ಇವತ್ತೇ ತಾನೇ ಎಲ್ರಿಗೂ, ಎಲ್ಲಾ CET ಸ್ಟೂಡೆಂಟ್ಸ್ಗೂ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತಲ್ಲ, ಏನು ಅಲ್ಲಿ ಸ್ಯಾಂಕ್ಷನ್ ಆಗಿದೆಯಲ್ಲ, ಈ ಸ್ಟೂಡೆಂಟ್ಗೆ 16,250 ಸ್ಯಾಂಕ್ಷನ್ ಆಗಿದೆ. ಸೊ ಇದು ಆಲ್ರೆಡಿ ಅಕೌಂಟ್ಗೆ ಬಂದಿದೆ, ಜಮಾ ಆಗಿದೆ. ಸೊ ಅದೇ ಇವತ್ತಿನ ಗುಡ್ ನ್ಯೂಸ್ SSP ಕಡೆಯಿಂದ. ಸೊ ವಿತ್ ಪ್ರೂಫ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, your account has been credited for Rs 16,250 other concession balances ಅವ್ರು ಎಷ್ಟೈತೆ ಅದು ಬೇಕಾಗಿಲ್ಲ ನೋಡಿ. ಡೇಟ್ ನೋಡಿ, 17/9/2024, 18/25, ಹಂಗಂದ್ರೆ 6/25. ಸೊ ನೋಡಿ, ಅದು ಏನು ಅಂತಂದ್ರೆ ಇದು ನೋಡಿ, ಇನ್ನೂ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಇದು ನೋ ಅಂತಾನೆ ಇತ್ತು, ಬಟ್ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ಬಟ್ ಎಲ್ರಿಗೂ ಗುಡ್ ನ್ಯೂಸ್ ಕೂಡ ಬಂದಿದೆ. ಏನು ಅಂತಂದ್ರೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ನೋಡಿ, 16,250. ಇಲ್ಲಿ ನೋಡ್ಬೋದು ನೀವು, 16,250 ಕ್ರೆಡಿಟ್ ಆಗಿದೆ. ಸೊ ನಿಮ್ಗೆ ಇನ್ನೂ ಡೌಟ್ ಇದೆ ಅಂತಂದ್ರೆ ಇನ್ನೂ ಒಂದು ಫೋಟೋ ತೋರಿಸ್ತೀನಿ ನೋಡಿ. ಈ ಸ್ಟೂಡೆಂಟ್ಗೂ, ಇದು ನನ್ನ ಫ್ರೆಂಡ್ಗೆ ಕೂಡ, ಇದು ನನ್ನ ಫ್ರೆಂಡೇ, ಇದು ಅವ್ರಿಗೆ ಸ್ಯಾಂಕ್ಷನ್ ಆಗಿದೆ. Rs 16 ನೋಡಿ, 16,250 ಕ್ರೆಡಿಟ್ ಟು ಯುವರ್ ಅಕೌಂಟ್ ಫ್ರಮ್ ABBCR ಆಧಾರ್ ಕನ್ಸೆಷನ್. ಟೋಟಲ್ ಬ್ಯಾಲೆನ್ಸ್ ಇಸ್ 16,250. ಅಲೋವಿಂಗ್ ಬ್ಯಾಲೆನ್ಸ್ ಅವ್ರದ್ದೇನೋ ಕಟ್ ಆಗಿದೆ, ಅದರಿಂದ 16,139 ರೂಪಾಯಿ ಇದೆ. ಸೊ ನೋಡಿ, ಬ್ಯಾಂಕ್ ಆಫ್ ಬರೋಡಾ. ಈ ಡೇಟ್ ಕೂಡ ನೋಡಿ, 17/9/2024, 18/28 ಅಂದ್ರೆ 6/28. ಸೊ 6/28 ಇದು ಬಂದಿದೆ. ಸೊ ನಾನು ಕೂಡ ವಿಚಾರಿಸಿದೆ ಎಷ್ಟೊಂದು ಜನಕ್ಕೆ, ಸ್ಟೂಡೆಂಟ್ಸ್ಗೆ. ಏನು ಅಂತಂದ್ರೆ ಅವರೆಲ್ಲ ಹೇಳಿದ್ರು ಇವತ್ತು ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತಲ್ಲ, ಅದು ಎಲ್ಲ ಬಂದಿದೆ. ಸೊ ಈ ಅಮೌಂಟ್ ಬಂದಿರೋದು ಯಾರಿಗೆ ಅಂತಂದ್ರೆ CET ಸ್ಟೂಡೆಂಟ್ಸ್ಗೆ ಮಾತ್ರ. ಯಾರಿಗೆ ಪುಷ್ ಟು DBT ಫಾರ್ ಪೇಮೆಂಟ್ ಅಂತ ಇತ್ತು, ಬಟ್ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಇನ್ನೇನು ಯಾರ್ಯಾರಿಗೆ ಆಗಿರ್ಲಿಲ್ಲ ಅಂತವ್ರಿಗೆಲ್ಲ ಬಂದಿದೆ. ಪುಷ್ ಟು DBT ಆಗಿರೋ ಸ್ಟೂಡೆಂಟ್ಸ್ಗೆ ಮಾತ್ರ ಬಂದಿದೆ. ಮತ್ತೆ ಅವರು CET ಅವ್ರು ಆಗಿದ್ರೆ ಬಂದಿದೆ, ಇಲ್ಲದ್ರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಇನ್ನೂ ಬಂದಿಲ್ಲ. ಏನೋ ಆಗ್ತಾರೋ ಇಲ್ವೋ, ನಾನು ತಿಳ್ಕೊಂಡು ಅಪ್ಡೇಟ್ ಮಾಡ್ತೀನಿ.
ಸೊ ಇದಕ್ಕೂ ಮೊದಲಿಗೆ ಇನ್ನೂ ಒಂದು ನೋಡೋಣ ಅಂತಂದ್ರೆ ಏನು ಅಂದ್ರೆ 2023-24 ಅಮೌಂಟ್ ಕೂಡ ಬಂತು, ಅದೇ ಇವತ್ತಿನ ಗುಡ್ ನ್ಯೂಸ್. ಸೊ ನಾವು 2022 ಮತ್ತೆ 23 ಸ್ಕಾಲರ್ಶಿಪ್ ಬರೋದಂತ ನೋಡೋಣ. ಸೊ ನೋಡಿ ಇವಾಗ ರೀಸೆಟ್ 2022-23 ವಿವೋ. ಸೊ ನೋಡಿ ಅದೇ ನಾನು ಇವಾಗ ತೋರಿಸಿ ಸ್ಟೂಡೆಂಟಿಗೆ ನೋಡಿ, ಫಸ್ಟ್ ಲೆವೆಲು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್ ಪಿ ರಿಬರ್ಸ್ಮೆಂಟ್ ಅಪ್ರೂವ್ಡ್ ಎಸ್ ಇದೆ. ಸೆಕೆಂಡ್ ಲೆವೆಲ್ ಇದು 14,900. ಸೊ ನೋಡಿ ಸೆಕೆಂಡ್ ಲೆವೆಲ್ ಆದ್ಮೇಲೆ ಥರ್ಡ್ ಲೆವೆಲ್ ಅಲ್ಲಿ ಅದು 14,900 ತೋರಿಸ್ತಾನೆ ಇಲ್ಲ. ನೋಡಿ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು, ಥರ್ಡ್ ಲೆವೆಲ್ ಅಲ್ಲಿ ಅದು 14,900 ತೋರಿಸ್ತಾನೆ ಇಲ್ಲ. ಏಕೆ ಅಂತಂದ್ರೆ ಅವರು ಏನು ಥರ್ಡ್ ಲೆವೆಲ್ ಗಂಟು ಹೋಗೇ ಇಲ್ಲ, ಅದು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಅಂತಂದ್ರೆ 2022-23 ಸ್ಕಾಲರ್ಶಿಪ್ ಇನ್ ಮುಂದೆ ಬರಲ್ಲ. ಸೊ ಏನಿದ್ರು 2023-24 ಸ್ಕಾಲರ್ಶಿಪ್ ಬರುತ್ತೆ. ಸೊ ನೋಡಿ ಇದ್ರಲ್ಲಿ ಏನೂ ಇಲ್ಲ, ಇದು 10,000, ಇದು ಮೊದಲೇ ಹೋದ ವರ್ಷನೇ ಬಂದಿದ್ದು, ಅದು ಅಗ್ರಿಕಲ್ಚರ್ ವಿದ್ಯಾಸಿರಿ ಸ್ಕಾಲರ್ಶಿಪ್ ನೋಡಿ. ಅದು ಬಿಟ್ರೆ ಇನ್ಯಾವುದೂ ಇಲ್ಲ. 14,900 ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ಗೆ ನಿಂತೋಗಿದೆ, ಥರ್ಡ್ ಲೆವೆಲ್ ಕ್ಯಾರಿ ಆಗಿಲ್ಲ. ಸೊ ಅದರಿಂದ ಈ ಸ್ಕಾಲರ್ಶಿಪ್ ಬರಲ್ಲ. ಸೊ ಇನ್ನು ಯಾರಿಗಾರು ಸ್ಟೂಡೆಂಟ್ಸಿಗೆ ಡೌಟ್ ಇದ್ರೆ ಈ ವಿಡಿಯೋ ಮುಖಾಂತರ ತಿಳ್ಕೊಬೋದು. ಸೊ ಇನ್ನು 2023 ಸ್ಕಾಲರ್ಶಿಪ್ನ ಆಲ್ರೆಡಿ ನಿಮ್ಗೆ ತೋರಿಸ್ದೆ. ಈಗ ನಿಮ್ಗೆ ಯಾವ್ದಾರ ಸ್ಟೂಡೆಂಟಿಗೆ ಇನ್ನು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಎಲ್ಲ ಆಗಿ ಫೋರ್ತ್ ಲೆವೆಲ್ ಅಲ್ಲಿ ಇನ್ನು ಪೆಂಡಿಂಗ್ ಇದ್ದು ಥರ್ಡ್ ಲೆವೆಲ್ ಪುಷ್ ಟು DBT ಆಗಿದೆ, ನಿಮ್ಗೆ ಅಮೌಂಟ್ ಖಂಡಿತ ಬರುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡಲೇಬೇಕು, ಯಾರು ಪೇಷನ್ಸ್ ಕಳ್ಸ್ಕೊಬೇಡಿ. ಅದು ನಾನು ನಿಮ್ಗೆ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೆ ಏನು ಅಂತಂದ್ರೆ ಅದು ಇನ್ನೂ ಪ್ರೊಸೆಸಿಂಗ್ ಅಲ್ಲಿ ಇದೆ, ಬಟ್ ಅಮೌಂಟ್ ಬರಕ್ಕೆ ಇನ್ನೂ ಒಂದು 2 ವೀಕ್ಸ್ ಆಗುತ್ತೆ ಅಂತ ಹೇಳಿದ್ನಲ್ಲ ನಿಮ್ಗೆ ಹಳೆ ವಿಡಿಯೋದಲ್ಲಿ. ಸೊ ಇದು ನೋಡಿ ಇವತ್ತು ಅಮೌಂಟ್ ನನಗೂ ಕೂಡ ಬಂದಿದೆ. ನಾನು ಫೋರ್ತ್ ಲೆವೆಲ್ ಅಲ್ಲಿ ಇತ್ತು, ಪೆಂಡಿಂಗ್ ಇತ್ತು, ನನಗೂ ಕೂಡ ಬಂದಿದೆ ಈ ಅಮೌಂಟು 16,250. ಸೊ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ಅವರು ವೆಯ್ಟ್ ಮಾಡಿ, ನಾಳೆ ನಾಳೆದಲ್ಲಿ ಬರ್ಬೋದು. ಯಾರ್ಯಾರಿಗೆ ಪುಷ್ ಟು DBT ಆಗಿದೆ ಅವ್ರಿಗೆ ಬಂದೇ ಬರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. So thank you everyone. Please subscribe, share for more updates our channel. Thank you everyone.